ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಜನಸಂಪರ್ಕ ಸಭೆಯಲ್ಲಿ ಸಮಸ್ಯೆಗಳ ಸರಮಾಲೆ, ಶೀಘ್ರ ಪರಿಹಾರಕ್ಕೆ ಅಧಿಕಾರಿಗಳಿಗೆ ಸೂಚನೆ. ಪಾವಗಡ ಪಟ್ಟಣದ ಶಾಸಕರ ಕಚೇರಿಯ ಆವರಣದಲ್ಲಿ ಜನಸಂಪರ್ಕ ಸಭೆ. ಶಾಸಕ ಎಚ್.ವಿ. ವೆಂಕಟೇಶ್ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಜನಸಂಪರ್ಕ ಸಭೆಯಲ್ಲಿ ಶಾಸಕರು ಸಾರ್ವಜನಿಕರ ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದರು. ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಾ, ಇವತ್ತು ದಿವಸ ಏನು ಸಾರ್ವಜನಿಕರಿದ್ದಾರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಯಾಕಂದರೆ ಯಾವ ಟೈಮ್ ಸಿಗ್ತೀವಿ, ಯಾವ ಟೈಮ್ ಸಿಗಲ್ಲ ಅನ್ನೋ ಮಾಹಿತಿ ಇಲ್ಲದೆ ಎಲ್ಲರಿಗೂ ಸಮಸ್ಯೆ ಆಗೋದು. ಇಷ್ಟು ದಿನ ಮಾನ್ಯ ಪೂಜ್ಯ ತಂದೆಯವರಾದಂಥ ವೆಂಕಟರಮಣಪ್ಪನವರು ಎಲ್ಲರಿಗೂ ಸಿಗ್ತಾ ಇದ್ರು, ಸಮಸ್ಯೆಗಳು ಬಗೆಹರಿತಾ ಇತ್ತು. ಆ ದೃಷ್ಟಿಯಿಂದ ನಮ್ಮ ತಂದೆಯನ್ನು ಕಳ್ಕೊಂಡ ನಂತರ ವೆಂಕಟರಮಣಪ್ಪನ ಹೆಸರು ಉಳಿಸಲೇಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವರು ಏನು ದೂರದೃಷ್ಟಿ ಇಟ್ಕೊಂಡು ಜನಸೇವೆ ಮಾಡ್ಕೊಂಡು ಬಂದಿದ್ರು, ಅದನ್ನು ಮುಂದುವರಿಸ್ಬೇಕಂತ ಹೇಳಿ ಸೋಮವಾರ ದಿವಸ ಹಳ್ಳಿಗಳಿಂದ ಎಲ್ಲರೂ ಪಾವಗಡ ಟೌನ್ಗೆ ಬಂದಿರ್ತಾರೆ. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳನ್ನ ಜನಸಂಪರ್ಕ ಸಭೆ ನಮ್ಮ ಶಾಸಕರ ಕಚೇರಿಯಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿ, ಯಾಕಂದರೆ ವೆಂಕಟಾಪುರ, ವಿರುಪ್ಸಂದ್ರ, ದೊಮ್ಮತ್ಮರಿ ಆ ಕಡೆಯಿಂದ ಬರೋರಿಗೆ ದೂರ ಆಗುತ್ತೆ. ಆಮೇಲೆ ಈ ಕಡೆ ನಾಗರಮಡಿಕೆ ಹೋಗ್ಬಿಡಿ, ಕಸ್ಬಾ, ನಿಡಗಲ್ಲು, ವೈಎನ್ಎಸ್ಕೋಟೆ ಇವೆಲ್ಲ ಸಮಸ್ಯೆ ಆಗುತ್ತೆ. ಸೋಮವಾರ ದಿವಸ ಪ್ರತಿ ಸೋಮವಾರ ಜನಸಂಪರ್ಕ ಸಭೆಯನ್ನು ಇಲ್ಲೇ ನಡೆಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಎಲ್ಲ ಒಬ್ಬೊಬ್ಬರಿಗೆ 10 ಸಲ ಫೋನ್ ಮಾಡಬೇಕು, ತಹಸೀಲ್ದಾರ್ಗೆ 10 ಸಲ ಮಾಡಬೇಕು, ಇವಾಗ 10 ಸಲ ಮಾಡಬೇಕು. ಈ ಸಮಸ್ಯೆಗಳಾಗಬಾರ್ದು. ಆಮೇಲೆ ಕೆಲವರು ಕೈಲಾಗದಿರೋರೆಲ್ಲ ಬರ್ತಾರೆ, ಬಡವರು ಬರ್ತಾರೆ, 10 ಸಲ ಆಫೀಸಿನ ಹತ್ರ ಓಡಾಡ್ಲಿಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಎಲ್ಲ ಅಧಿಕಾರಿಗಳನ್ನ ಇಟ್ಕೊಂಡು ಇಲ್ಲೇ ಜನಸಂಪರ್ಕ ಸಭೆ ಮಾಡಬೇಕಂತ ಹೇಳಿ ನಿಮ್ಮೆಲ್ಲರೂ ಅನುಕೂಲಕ್ಕೋಸ್ಕರ ಈ ಥರ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ನಾವೆಲ್ಲರೂ ನೂಕುನುಗ್ಲಿದ್ದಂಗೆ ಬರಬೇಕು. ಆಫೀಸ್ ಒಳಗಡೆ ಕುತ್ಕೊಂಡ್ರೂ ತುಂಬ್ಕೊಂಡಿರ್ತೀರ, ಪಕ್ಕ ಚೇಂಬರ್ ಬಂದರೂ ತುಂಬ್ಕೊಂಡಿರ್ತೀರ. ಅದಕ್ಕೋಸ್ಕರ ಈಗ ಹೊರಗಡೆ ಇದ್ದೀವಿ. ಇಲ್ಲೂ ನೂಕುನುಗ್ಲಿದ್ದಂಗೆ ಒಬ್ಬೊಬ್ಬರಾಗಿ ನಿಮ್ಮ ಸಮಸ್ಯೆಗಳೇನಾಗಿದ್ದರೆ ಲೆಟ್ರ್ ಕೊಡ್ಬೋದು, ಇಲ್ಲ ನೇರವಾಗಿ ಹೇಳೋರಿದ್ರೆ ಇಲ್ಲೇ ಅಧಿಕಾರಿಗಳಿರ್ತಾರೆ, ಇಲ್ಲೇ ಪರಿಷ್ಕಾರ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಈ ಸಭೆಯನ್ನು ಪ್ರಾರಂಭ ಮಾಡ್ತೀವಿ. ನೂಕುನುಗ್ಗಿದಂಗೆ ಎಲ್ಲ ಕ್ಯೂವಲ್ಲಿ ಬಂದು ನಿಮ್ಮ ಅಹವಾಲನ್ನು ಕೊಡಬೇಕು. ಇನ್ನು ಪ್ರತಿ ಸೋಮವಾರ ಪಟ್ಟಣದಲ್ಲಿ ಜನಸಂಪರ್ಕ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು. ನಂತರ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಕೂಡ ಸಭೆ ನಡೆಸಿ ಜನರ ಬಳಿಯೇ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಹೇಳಿಕೆಯನ್ನ ನೀಡಿದರು. ತಾಲೂಕು ಆಡಳಿತವನ್ನ ಕೊಂಡೊಯ್ದು ಜನಸಾಮಾನ್ಯರ ಸಮಸ್ಯೆಗಳನ್ನ ಅವರ ಮನೆ ಬಾಗಿಲ ಬಳಿಯೇ ಬಗೆಹರಿಸುವುದಾಗಿ ಸೂಚನೆ. ತಾಲೂಕಿನ ಜನತೆಯ ಸಮಸ್ಯೆಗಳಿಗೆ ತಕ್ಷಣಕ್ಕೆ ಸ್ಪಂದಿಸಿ ಸ್ಥಳದಲ್ಲಿಯೇ ಪರಿಹಾರ. ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಲು ಸೂಚನೆ. ಇವತ್ತಿನ ದಿವಸ ಜನಸಂಪರ್ಕ ಸಭೆಯನ್ನ ಏರ್ಪಾಡು ಮಾಡಿದ್ವಿ ಪಾವಗಡ ಶಾಸಕರ ಕಚೇರಿಯಲ್ಲಿ. ಇದರ ಉದ್ದೇಶ ಹಳ್ಳಿಗಳಿಂದ 30, 40, 50 ಕಿಲೋಮೀಟರ್ ದೂರದಿಂದ ಜನರು ಬರೋಕ್ಕೆ ಹೋಗಲಿಕ್ಕೆ ಸಮಸ್ಯೆ ಆಗುತ್ತೆ. ಆಮೇಲೆ ನಮ್ಮ ಕಚೇರಿಯಿಂದ ನಾವು ಅಧಿಕಾರಿಗಳಿಗೆ ಕರೆ ಮಾಡಿ ಹೇಳ್ತೀವಿ, ಅವರು ಟೈಮ್ ಸಿಗಲ್ಲ, ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಬರ್ಬೇಕು, ಎಲ್ಲ ಜನಗಳಿಗೆ ತೊಂದರೆ ಆಗೋ ದೃಷ್ಟಿಯಿಂದ ಇವತ್ತಿನ ದಿವಸ ನಾನು ಜನಸಂಪರ್ಕ ಸಭೆಯನ್ನು ನಮ್ಮ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದೀನಿ. ಎಲ್ಲ ಅಧಿಕಾರಿಗಳನ್ನು ಇಲ್ಲೇ ಇಟ್ಕೊಂಡು ತಕ್ಷಣದಲ್ಲೇ ಪರಿಹಾರವನ್ನು ಒದಗಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. ಇನ್ನು ಮುಂದೆ ಇವತ್ತು ಸುಮಾರು 100 ಅರ್ಜಿಗಳು ಬಂದಿದೆ, 100 ಸಮಸ್ಯೆಗಳು ಅರ್ಧದಷ್ಟು ಇಲ್ಲೇ ಕ್ಲಿಯರ್ ಮಾಡಿದ್ದೀವಿ. ಉಳಿಕೆಯು ಮುಂದಿನ ಸೋಮವಾರ ಜನಸಂಪರ್ಕ ಸಭೆಯಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದೇ ರೀತಿ ಪ್ರತಿ ಸೋಮವಾರ ಶಾಸಕರ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡ್ತೀವಿ ಅಂತೇಳಿ ನಮ್ಮ ತಾಲೂಕಿನ ಜನತೆಗೆ, ರೈತರಿಗೆ, ಬಡವರಿಗೆ ಅನುಕೂಲ ಆಗೋ ಒಂದು ಕಾರ್ಯಕ್ರಮ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನದಾಗಿ ಜಮೀನುಗಳು ಸಮಸ್ಯೆಗಳು, ರಸ್ತೆಗಳ ಸಮಸ್ಯೆಗಳು, ಆಮೇಲೆ ಎಲೆಕ್ಟ್ರಿಸಿಟಿ, ಬೆಸ್ಕಾಂ ಅವ್ರ ಸಮಸ್ಯೆಗಳು, ನೀರಿಂದಂತೂ ಇಲ್ಲ. 2 ವಿಲೇಜ್ ಬಂತು, ಅದು ಈಗಲೇ ಸಾಲ್ವ್ ಮಾಡಿದ್ದೀನಿ. 4 ಗಂಟೆಗೆ ಬೋರ್ವೆಲ್ ಬರುತ್ತೆ,
ಬೂದಿಬೆಟ್ಟ ಗ್ರಾಮದಲ್ಲಿ ಹೊಸಕೋಟೆ ಗ್ರಾಮದಲ್ಲಿ ಬೆಳೆಗೆ ಕೊರಿತಾರೆ. ನೀರಿನ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಏನೂ ಸಮಸ್ಯೆ ಆಗದಂತೆ ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ತಹಸೀಲ್ದಾರ್ ರವಿ ಅವರು, ಇಒ ಮಧು ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಅವರು, ಎಲ್ಲರೂ ಅಧಿಕಾರಿಗಳು, ವಿವಿಧ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದಿದ್ದರು. ಜನಗಳಿಗೆ ಇಲ್ಲೇ ಸ್ಪಾಟಲ್ಲೇ ಅನುಕೂಲ ಆಗೋ ರೀತಿ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡಿದರೆ ನಮಗೂ ತೃಪ್ತಿ ತಂದಿದೆ. ಆಮೇಲೆ ನಾವು ತೋಟದ ಮನೆಯಲ್ಲಿ ಇರ್ತೀವಿ. ಸಾಮಾನ್ಯವಾಗಿ ಇಲ್ಲಿಂದ ತೋಟದ ಮನೆಗೆ ಬರೋಕ್ಕೂ ಒಬ್ಬರು ಬರಬೇಕಂದ್ರೆ ಮಿನಿಮಮ್ 200-300 ರೂಪಾಯಿ ಖರ್ಚಾಗುತ್ತೆ. ಆ ಖರ್ಚನ್ನು ಉಳಿಸ್ಲಿಕ್ಕೆ ನಾನು ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಏನು ಸರ್ಕಾರದಿಂದ ನಿವೇಶನಗಳು ಹಂಚಿಕೆ ಮಾಡಿದ್ದೀವಲ್ಲ, ನಿವೇಶನ ಪತ್ರವನ್ನು ಹಂಚಲಿಕ್ಕೆ ಅವರವರ ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ತೆರಳಿ ಅಲ್ಲೇ ಅವರಿಗೆ ಹಂಚಿಕೆ ಮಾಡೋ ಕೆಲಸ ಮಾಡ್ತೀನಿ ಅಂತ ಇನ್ನೊಂದು ಪ್ರಶ್ನೆ. ವಸತಿ, ನಿವೇಶನ, ವಿವಿಧ ವೇತನ ಸೇವೆಗಳು, ಕುಡಿಯುವ ನೀರು ಸೇರಿದಂತೆ ರಸ್ತೆಗಳಿಗೆ ಹೆಚ್ಚು ಆದ್ಯತೆ. ಇನ್ನು ವಸತಿ ಶಾಲೆಗಳ ಪ್ರವೇಶ, ತುಮಕೂರು ಮತ್ತು ಪಾವಗಡದಲ್ಲಿ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಲು ಹೆಚ್ಚು ಅರ್ಜಿ ಸ್ವೀಕಾರ. ಬೂದಿಬೆಟ್ಟ ಗ್ರಾಮಗಳಲ್ಲಿನ ಕುಡಿಯುವ ನೀರಿಗೆ ಇದ್ದೇ ಕೊಳವೆ ಬಾವಿ ಕೊರೆಸಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಿ. ಜನ ಸಂಪರ್ಕ ಸಭೆಯಲ್ಲಿ ಅರ್ಜಿ ಸ್ವೀಕರಿಸಿ ಸುಮ್ಮನಾಗುವುದಿಲ್ಲ, ಪರವಾಗಿ ಕೆಲಸವನ್ನ ಮಾಡಬೇಕು. ಮುಂದಿನ ವಾರದ ಸಭೆಗೆ 100 ಅರ್ಜಿಗಳ ಸಮಸ್ಯೆಗಳ ಬಗೆಹರಿಸುವುದಾಗಿ ಅಧಿಕಾರಿಗಳಿಗೆ ಶಾಸಕರು ಎಚ್ಚರಿಕೆ. ವರದಿ ನಾಗಲಾಪುರ ಕುಮಾರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.